ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾವಂತೂ ಸೂಪರ್ ಆಗಿದ್ದೀವಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಈಗ ನಾವು ನೆದರ್ಲ್ಯಾಂಡ್ಸ್ ಮಗಳ ಮನೆಯಲ್ಲಿ ಇದ್ರು. ನಾನು ಹೇಳಿದ್ದೀನಲ್ಲ, ನಾನು ಬರುವ ಮೊದಲೇ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡಿ ತಂದ್ಕೊಂಡಿದ್ದೀನಿ. ಅದನ್ನೆಲ್ಲ ನಾನು ಇಲ್ಲಿ ಎಡಿಟ್ ಮಾಡಿ ಹಾಕ್ತೀನಿ ಅಂತ. ನಾವು ಬರುವ ಮೊದಲು ಚಿಕ್ಕ ಮಗಳ ಮನೆಯಲ್ಲಿ ಮೊಮ್ಮಗಳೊಟ್ಟಿಗೆ ಕಳೆದ ಕ್ಷಣಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ನೀವೆಲ್ಲ ನೋಡಿ. ನನ್ನ ಮೊಮ್ಮಗಳಿಗೆ ಕಾರ್ಟೂನ್ಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಸ್ವಲ್ಪ ಹೊತ್ತು, ಪೂರ್ತಿ ಹೊತ್ತೆಲ್ಲ ಇಲ್ಲ, ಒಂದು ಸ್ವಲ್ಪ ಹೊತ್ತು ಅವಳಿಗೆ ಕಾರ್ಟೂನ್ ಹಾಕ್ಕೊಡ್ತೀವಿ. ಅವಳಿಗೆ ತುಂಬ ಇಷ್ಟ, ನೋಡ್ತಾ ಕೂತಿರ್ತಾಳೆ. ಹಾಗೆ ನೋಡ್ತಾ ನೋಡ್ತಾ ನನ್ನ ಮೈ ಮೇಲೆ ಮಲ್ಕೊಂಡು ಏಳೋದು, ಅವಳ ಆಟ. ಅಯ್ಯಯ್ಯಯ್ಯೋ, ಏನು ವರ್ಣನೆ ಮಾಡಲಪ್ಪ ನಾನು. ವರ್ಣನೆ ಮಾಡೋಕ್ಕೆ ಶಬ್ದಗಳೇ ಇರೋದಿಲ್ಲ. ಮಕ್ಕಳೊಟ್ಟಿಗೆ ಆಟ ಆಡುವ ಗಳಿಗೆಗಳಿದಾವಲ್ಲ, ಅದನ್ನು ಹೇಗೆ ವರ್ಣನೆ ಮಾಡೋಕ್ಕಾಗತ್ತೆ ಅಲ್ವಾ? ಸ್ವಲ್ಪ ಆರೋಗ್ಯನೂ ಅಷ್ಟು ಸರಿ ಇರಲಿಲ್ಲ ಅವಳಿಗೆ. ಸರಿ, ಅದರೊಟ್ಟಿಗೆ ಅವಳದ್ದು ಡ್ಯಾನ್ಸು ಕಾರ್ಟೂನಲ್ಲಿ ಹಾಕ್ಕೊಂಡು, ಅಯ್ಯೋ ಹಾಡು ಹಾಕ್ಕೊಂಡು ಅವಳದ್ದು ಡ್ಯಾನ್ಸು ನಡೀತಾ ಇರುತ್ತೆ. ಆಮೇಲೆ ನನ್ನೊಟ್ಟಿಗೆ ಏನೇನೋ ಆಟ, ಅವಳದ್ದು ತಿಂಡಿಯೆಲ್ಲ ಮುಗಿಸಿ ಅವಳದ್ದು ಆಟ ನಡೀತಾ ಇದೆ. ನಮ್ಮದು ತಿಂಡಿಯೆಲ್ಲ ಆಗಿತ್ತು. ತಿಂಡಿಯೆಲ್ಲ ಮುಗಿಸಿ ಮೊಮ್ಮಗಳೊಟ್ಟಿಗೆ ನಂದು, ಅಜ್ಜಂದು, ನಮ್ಮನೆಯವರದ್ದು ಎಲ್ಲ ಆಟ. ನಮಗೆ ಬಿಟ್ಟಿರೋದೇ ಕಷ್ಟ ಮೊಮ್ಮಗಳನ್ನು, ಅಷ್ಟು ಇಷ್ಟ. ಮೊಮ್ಮಗನೂ ಅಷ್ಟೇ, ಮೊಮ್ಮಗಳು ಅಷ್ಟೇ. ನೋಡಿ, ಯಾವುದೋ ಹಾಡು ಬರ್ತಾಯಿತ್ತು, ಅದಕ್ಕೆ ಅವಳದ್ದು, ನಂದು ಮತ್ತು ಅವಳದ್ದು ಡ್ಯಾನ್ಸ್ ನಡೀತಾ ಇದೆ. ನೀವು ನನ್ನ ಮೊಮ್ಮಗಳ ದಿನಚರಿನ ನೋಡಿ ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋವನ್ನು ಹಾಕ್ತಾ ಇರೋದು. ನಿಮಗೆ ಎಲ್ರಿಗೂ ಮಕ್ಕಳನ್ನು ನೋಡೋದೇ ಇಷ್ಟ ಅಲ್ವಾ? ಬಾಲ್ಯ ಪಾಪ, ಯಾವ ಚಿಂತೆ ಯೋಚನೆಗಳಿರುತ್ತೋ ಅವಕ್ಕೆ ಏನೂ ಇಲ್ಲ. ಬಾಲ್ಯನೇ ಚಂದ ಅಲ್ವಾ? ವಯಸ್ಸಾದ ಮೇಲೆ ನಮ್ಮದೆಲ್ಲ ಜೀವನ ಈ ಥರನೇ. ನೋಡಿ, ಹಾಗೆ ಮಾಡಮ್ಮಮ್ಮ, ಅದು ಮಾಡಮ್ಮಮ್ಮ, ಇದು ಮಾಡಮ್ಮಮ್ಮ ಅಂತ ಕೇಳ್ತಾ ಇರ್ತಾಳೆ ಅವಳು. ಹಾಗೆ ಅವಳೊಟ್ಟಿಗೆ ನಂದು ಅವಳದ್ದು ಆಟ ನಡೀತಾ ಇರುತ್ತೆ. ಮಧ್ಯ ಕೊಂಗಾಟ. ಆಮೇಲೆ ಜುಯಿ ಜುಯಿ ಮಾಡು, ಜುಯಿ ಜುಯಿ ಮಾಡು ಅಂತಿರ್ತಾಳೆ ಅವಳು. ಹಾಗೆ ಅವಳನ್ನು ಹಾಗೆ ಎತ್ತಿ ಎತ್ತಿ ಬೀಸಿದರೆ ತುಂಬ ಇಷ್ಟ ಅವಳಿಗೆ. ಹಾಗೆ ಅವಳೊಟ್ಟಿಗೆ ಜುಯಿ ಜುಯಿ ಮಾಡೋದು. ಮತ್ತು ರೌಂಡ್ ರೌಂಡ್ ಅವಳನ್ನು ಎತ್ತಿ ಬಿಟ್ಟು ತಿರುಗಿಸ್ತೀವಲ್ಲ, ಅದು ಕೆಳಗೆ ಬಿಟ್ಟ ತಕ್ಷಣ ತಲೆ ತಿರುಗಿದಂಗೆ ಆಗುತ್ತಲ್ಲ, ಅದೆಲ್ಲ ಅವಳಿಗೆ ಭಾರಿ ಇಷ್ಟ. ಅದಕ್ಕೆ ಅದನ್ನೆಲ್ಲ ಮಾಡಿಸ್ಕೊಳ್ತಾಳೆ. ನಾನು ಮಾಡ್ತೀನಿ, ನನಗೂ ಇಷ್ಟ, ಅವಳಿಗೂ ಇಷ್ಟ. ಈ ಥರದ್ದೆಲ್ಲ ಆಟ ನಡೆಯುತ್ತೆ. ಹಾಗೆ ಈಗ ಡಾಕ್ಟ್ರು ಸೆಟ್ ಇಟ್ಕೊಂಡು, ಅಯ್ಯೋ ಡಾಕ್ಟ್ರ್ ಅಂತೆ ಅವಳು, ನನ್ನನ್ನು ಟೆಸ್ಟ್ ಮಾಡ್ತಾಳೆ ಅಂತೆ. ಏನೇನೋ ಆಟ ನಮ್ಮದು. ನೋಡಿ, ಡಾಕ್ಟ್ರು ಟೆಸ್ಟ್ ಮಾಡ್ತಾಳಂತೆ, ಆಮೇಲೆ ಇಂಜೆಕ್ಷನ್ ಕೊಡ್ತಾಳಂತೆ, ಆಮೇಲೆ ಹಲ್ಲು ಕೀಳ್ತಾಳಂತೆ ನಂದು. ಹೀಗೆ ಅಮ್ಮಮ್ಮ ಟೀತ್ ತೆಗಿತೀನಿ ಬಾ, ಟೀತ್ ತೆಗಿತೀನಿ ಅಂತ ಹೇಳ್ತಾಳೆ. ಇಂಜೆಕ್ಷನ್ ಕೊಡ್ತಾಳೆ. ನೋಡಿ, ಇಂಜೆಕ್ಷನ್ ಕೊಟ್ಟಳು. ಹಾಗೆ ನಾವು ಅದಕ್ಕೆ ಆ್ಯಕ್ಷನ್ ಮಾಡಬೇಕಲ್ವ ಅವಳ ಜೊತೆಗೆ. ಅಯ್ಯೋ ನೋವಾಯಿತು ಪುಟ್ಟ ಇಂಜೆಕ್ಷನ್ನು ಅಂತ. ಆಮೇಲೆ ಏನೋ ಕಣ್ಣಿಗೆ ಇಟ್ಕೊಂಡು ನೋಡ್ತಾಳೆ, ಕಣ್ಣು ಟೆಸ್ಟ್ ಮಾಡ್ತಾಳಂತೆ. ಆಮೇಲೆ ಹಲ್ಲು ತೆಗಿತಾಳಂತೆ. ನೋಡಿ, ಏನೋ ಒಂದು ಇಕ್ಕಳ ಥರ ಹಿಡ್ಕೊಂಡು ಬಂದ್ಲು, ಅದನ್ನು ಹಲ್ಲು ತೆಗಿತೀನಿ ಅಂತ. ಅಮ್ಮಮ್ಮ ಹಲ್ಲು ತೆಗೆದೆ, ಟೀತ್ ತೆಗೆದೆ ನಿಂದು ಅಂತ. ಹೀಗೆ ನಮ್ಮಿಬ್ಬರ ಆಟ ನಡೀತಾ ಇರುತ್ತೆ. ಆಮೇಲೆ ಅವಳಿಗೂ ಇಂಜೆಕ್ಷನ್ ಬೇಕು ಅಂದ್ಲು. ಬೇಡ 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 ಅಂತಿದ್ದಾಳೆ, ಕೊಡ್ತೀನಿ ನಾನು ಅಂದರೆ. ಆಮೇಲೆ ನನಗೆ ಸ್ಟೆಥೋಸ್ಕೋಪ್ ಕೊಟ್ಬಿಟ್ಟು ಅವಳನ್ನು ಟೆಸ್ಟ್ ಮಾಡಬೇಕಂತೆ. ಮಲ್ಕೊಳ್ತಾಳೆ ನೋಡಿ, ಈಗ ರಪಾ ಅಂತ ಮಲ್ಕೊಳ್ತಾಳೆ. ನೋಡಿ, ಮಲ್ಕೊಂಡ್ಳು. ಈಗ ಮಲ್ಕೊಂಡು ಅವಳನ್ನು ನಾನು ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿ ಎಲ್ಲ ಮಾಡಿದರೆ ಖುಷಿ ಅವಳಿಗೆ. ಹಾಗೆ ಆಟ, ಗೊಂಬೆ ಒಟ್ಟಿಗೆ ಆಟ ಅವಳ ಜೊತೆ. ಹೀಗೆ ಆಮೇಲೆ ಒಂದು ಕೂಲಿಂಗ್ ಗ್ಲಾಸ್ ಹಾಕ್ಕೊಳ್ತೀನಿ ನಮ್ಮಮ್ಮ ಅಂತ. ಗ್ಲಾಸ್ ಹಾಕ್ಕೊಂಡು, ಡಾಕ್ಟ್ರು ನೋಡಿ ಗ್ಲಾಸ್ ಹಾಕ್ಕೊಂಡು ಟೆಸ್ಟ್ ಮಾಡ್ತಾರೆ ನನಗೆ. ಆಮೇಲೆ ಗೊಂಬೆ ಹಿಡ್ಕೊಂಡು ಆಟ ಆಡ್ತಾ ಇರ್ತಾಳೆ. ಹೀಗೆ ಆಟ ನಡೀತಾ ಇರುತ್ತೆ. ಒಂದಷ್ಟೊತ್ತು ಆಟ ಆಡಿ ಆಮೇಲೆ ಕೆಳಗಡೆ ಆಟ ಆಡೋಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಸ್ವಿಂಗು ಅದು ಇದು ಎಲ್ಲ ಇದೆ ನೋಡಿ. ಗೊಂಬೆ ಜೊತೆ ಆಟ ಆಡೋಳು. ಗೊಂಬೆನೂ ಪರೀಕ್ಷೆ ಮಾಡಿದ್ಲು. ಆಮೇಲೆ ನಿದ್ದೆ ಮಾಡಿಸ್ತಾಳಂತೆ ಗೊಂಬೆನ. ಹಾಗೆ ನಿದ್ದೆ ಮಾಡ್ಸೋಕ್ಕೆ ತೊಗೊಂಡೋಗಿ ಮಲಗಿಸಿ ಬರ್ತಾಳೆ ಗೊಂಬೆನ. ಕಾಲ ಮೇಲೆ ಹಾಕ್ಕೊಂಡು ಅದಕ್ಕೆ ನಿದ್ದೆ ಮಾಡ್ಸೋಕ್ಕೆ ಟ್ರೈ ಮಾಡ್ತಾಳೆ. ಹಾಲು ಬಾಟ್ಲಿ ಬಾಯಿಗೆ ಇಡ್ತಾಳೆ. ಆಮೇಲೆ ತಗೊಂಡೋಗಿ ಮಲಗಿಸ್ತಾಳೆ ಅದನ್ನು. ಹಲ್ಲು ತೆಗೆದು ಟೀತ್ ತೆಗೆದ್ಲಂತೆ, ಬೇಬಿದು ಟೀತ್ ತೆಗೆದ್ಲಂತೆ ಹೇಳು ಅಂತ. ಆಟ, ಮಕ್ಕಳ ಆಟನೇ ಚಂದ ಅಲ್ವಾ? ಬಾಲ್ಯವೇ ಹಾಗೆ ಪಾಪ ಮಕ್ಕಳ ಆಟ. ಆಮೇಲೆ ಶಾಲೆ ಎಲ್ಲ ಶುರುವಾದ್ಮೇಲೆ ಎಲ್ಲಿರುತ್ತೆ ಅವರಿಗೆ? ಆಟನೇ ಇರಲ್ಲ ನೋಡಿ. ಮಗು ತಗೊಂಡು ಮಲಗಿಸ್ತೀನಿ ಅಂತ ಹೋಗಿದ್ದಾಳೆ. ನಿದ್ದೆ ಮಾಡಿಸಿ ಟವೆಲ್ಲೆಲ್ಲ ಹೊತ್ಸಿ ಅದಕ್ಕೆ ಚಂದ ಬೆಡ್ಶೀಟ್ ಹೊತ್ಸಿ ಹೊಟ್ಟೆಲಿ ಬಾಲ್ ಇಟ್ಕೊಂಡಿದ್ದಾಳೆ. ಟಮ್ಮಿ ಒಳಗೆ ಏನ್ ಬಂದ್ಬಿಡ್ತು ಬೇಬಿ? ಇಲ್ಲಿ ನೋಡಿ ಅಮ್ಮಮ್ಮ ನೋಡಿ. ಒಬ್ಬಡಿ ಒಬ್ಬಡಿ ಬೇಬಿ ಎಲ್ಲೋಯ್ತು? ಬಿದ್ಬಿಡ್ತಾ ಬೇಬಿ? ಎಲ್ಲದ್ದು ಬೇಬಿ? ಬೇಬಿ ಒಬ್ಬಡಿ. ಮೆಲ್ಲ ಮೆಲ್ಲ ಮೆಲ್ಲ. ಎಂತ ಜಂಪಿ ಅದು? ಒಬ್ಬಡಿ ಅಂತ ಜಂಪಿ ಮಾಡಿದೆ ನೀನು? ಎಂತ ಜಂಪಿ? ಒಬ್ಬಡಿ ಜಂಪಿ ಜಂಪಿ ಮಾಡಿದ್ಯಾ? ಜಂಪಿ ಜಂಪಿ ಮಾಡಿದ್ಯಾ? ಅಜ್ಜ ಎಂತ ಒಬ್ಬಡಿ ಅಜ್ಜ ಎಂತ ಮಾಡಿದ್ರು? ಅವನಿಗೆ ಪಪ್ಪಿ ಕೊಟ್ರಾ? ಅಜ್ಜ ಪಪ್ಪಿ ಕೊಟ್ರ ಅವನಿಗೆ? ಒಬ್ಬಡಿ ಎಂತದು? ಆಮೇಲೆ ನಾನಲ್ಲಿ ಟಿ ವಿ ಸ್ಟ್ಯಾಂಡ್ ಹತ್ರ ಮೊಬೈಲ್ ಇಟ್ಟು ಬಂದಿದ್ದೆ. ಅವಳ ಆಟನ ತೋರಿಸೋಣ, ನಾನು ಅಲ್ಲಿ ಕೂತ್ಕೊಳ್ತೀನಿ ಅಂತ ಅಬ್ಸರ್ವ್ ಮಾಡಿಬಿಟ್ಲಲ್ಲ. ಹೋದ್ಲು ಮೊಬೈಲ್ ಹಿಡ್ಕೊಂಡು ಏನು ಕಿಟಿ ಕಿಟಿ ಅಂತ ನಗಾಡ್ಕೊಂಡು. ನೋಡಿ, ನೀವೇ ನೋಡಿ.
ದಟ್ಸ್ ನಾಟ್ ಹಾಟ್. ಎಸ್, ಗೋ. ಏನು ಆಟ ಆಡ್ತೀವೋ ನೀ? ಸ್ಲೈಡ್. ವೆರಿ ಗುಡ್, ಗುಡ್ ಗರ್ಲ್. ಓನಿ ಗುಡ್ ಗರ್ಲ್. ಎಲ್ಲೋದ್ಲೀಗ ಎಲ್ಲೋದ್ಲೀಗ? ಬಂದು 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 ಬಂದ್ಲು ಬಂದ್ಲು ಬಂದ್ಲು. ಅರೆ ವೆರಿ ಗುಡ್. ಆಹಾ, ಮೆಲ್ಲ ಬಾ. ಓನಿ ಮೆಲ್ಲ ಮೆಲ್ಲ ಬರ್ತಾಳೆಲ್ಲ. ಜುಟ್ಟಿ ಜುಟ್ಟಿ ಹಾಕೊಂಡಿದ್ದಾಳೆ ಓನಿ. ಇಲ್ಲಿ ಹಾಯ್ ಮಾಡು ಅಮ್ಮಮ್ಮಂಗೆ. ಹಾಯ್ ಮಾಡ್ತೀಯ ಇಲ್ಲಿ? ಹಾಯ್. ಜಾಣೆ, ನಮ್ಮನೆ ಜಾಣೆ ಅದು. ಬಂತು 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 ಬಂತಲ್ಲ, ಜಾಣೆ ಬಂತಲ್ಲ. ಅಲ್ಲಿ ಮರಳ ಆಟ ಆಡಕ್ಕೆ ಶುರು ಮಾಡ್ತು. ಸ್ಯಾಂಡ್ ಹೋದೆ ಮಗ. ಅವಳನ್ನು ಸ್ವಿಂಗಲ್ಲೆಲ್ಲ ಆಟ ಆಡಿಸಿ ಆಮೇಲೆ ನಾನು ಮನೆಗೆ ಕರ್ಕೊಂಡು ಬಂದೆ. ನನಗೂ ಅಡುಗೆ ಮಾಡೋಕ್ಕಿರುತ್ತಲ್ಲ, ಅಡುಗೆ ಮಾಡೋಕ್ಕಿದೆ. ಹಾಗೆ ನನ್ನ ಮಗಳು ಅಳಿಯನಿಗೆಲ್ಲ ಒಂದು ಫಂಕ್ಷನಿಗೂ ಹೋಗೋದಿತ್ತು, ಅದಕ್ಕೂ ಅವ್ರು ರೆಡಿ ಆಗಬೇಕಿತ್ತು. ಕರ್ಕೊಂಡು ಬಂದೆ. ಯಾವ ಫ್ಲವರ್ ಇಟ್ಕೊಂಡಿದ್ದೀವೋ ನೀ? ಈ ಕಡೆ, ಈ ಕೈಯಲ್ಲಿ ಪರ್ಪಲ್. ಎಸ್, ವೆರಿ ಗುಡ್ ಬಂಗಾರಿ. ಮೂಸ್ಬಾರ್ದು, ಆ್ಯಂಡ್ಸ್ ಎಲ್ಲ ಇದ್ರೆ ಮೂಗೊಳಗೆ ಹೋಗುತ್ತಲ್ಲ. ಒಂದು ಪಪ್ಪಿ ಕೊಡು ಮಚ್ಚೆಗೆ. ಅವಳಿಗೆ ನನ್ನ ಮುಖದಲ್ಲಿರೋ ಮಚ್ಚೆ ತುಂಬ ಇಷ್ಟ, ಅದಕ್ಕೆ ಯಾವಾಗಲೂ ಅವಳು ಪಪ್ಪಿ ಕೊಡ್ತಾ ಇರ್ತಾಳೆ. ನೋಡಿ, ಪಪ್ಪಿ ಕೊಡುವ ಸ್ಟೈಲ್ ನೋಡಿ ಅವಳು. ಆಹಾ, ಅಯ್ಯೋ ಮಕ್ಕಳಂದರೆ ಹಾಗೆ ಅಲ್ವಾ. ನೀವು ಖುಷಿ ಪಡ್ತಾ ಇದ್ದೀರಾ? ಅಡುಗೆ ಮಾಡ್ತಾಯಿದ್ದೀನಿ ನಾನು. ಬಂದು ಮನೇಲಿ ಅಡುಗೆ ಶುರು ಮಾಡಿದೆ. ನಾನು ತೊಂಡೆಕಾಯಿಯನ್ನು, ಇಡೀ ತೊಂಡೆಕಾಯಿ ಜಜ್ಜಿ ಹುಳಿ ಹಾಗೂ ಮಾವಿನಕಾಯಿ ರಸದ್ದು ತಂಬುಳಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಮಗಳು ಮತ್ತು ಅಳಿಯ ಅಲ್ಲೊಂದು ಫಂಕ್ಷನಿಗೆ ಹೋಗೋದಿತ್ತು. ಹಾಗೆ ಮೊಮ್ಮಗಳು, ಮಗಳು, ಅಳಿಯ ಫಂಕ್ಷನಿಗೆ ಹೋಗಲಿಕ್ಕೆ ರೆಡಿಯಾದರು, ಹೊರಟರು. ಹಾಗೆ ಅವ್ರನ್ನ ಕಳಿಸಿ ಬಂದು ಅಡುಗೆ ಮುಂದುವರಿಸಿದೆ ನಾನು. ನೋಡಿ, ನೀವು ನೋಡ್ತಾ ಹೋಗಿ. ಮುಂದೆ ಅಡುಗೆ ಮಾಡ್ತಾ ಇದ್ದೀನಿ ನಾನು. ಎಲ್ಲ ಹೇಳ್ತಾ ಹೋಗ್ತೀನಿ, ಏನು ಮಾಡಿದ್ದೀನಿ ಅದೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ನೀವು ನೋಡುವಿರಂತೆ. ತೊಂಡೆಕಾಯಿ ಜಜ್ಜಿ ಹುಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ಉದ್ದಿನಬೇಳೆ ಮತ್ತು ಬ್ಯಾಡಗಿ ಮೆಣಸನ್ನು ಹುರ್ಕೊಳ್ತಾ ಇದ್ದೀನಿ ನಾನು. ಉದ್ದಿನಬೇಳೆ, ಬ್ಯಾಡಗಿ ಮೆಣಸು ಹುರಿದು ಸ್ವಲ್ಪ ಅದಕ್ಕೆ ಹಸಿ ಸಾಸಿವೆ ಸೇರಿಸಬೇಕು. ತೆಂಗಿನಕಾಯಿ ಜೊತೆ ಹುಣಸೆ ಹಣ್ಣು ಹಾಕಿ ಇದನ್ನೆಲ್ಲ ಮಸಾಲೆ ಹಾಕಿ ರುಬ್ಬಿದ್ರೆ ಜಜ್ಜಿ ಹುಳಿಯ ಮಸಾಲೆ ರೆಡಿ ಆಗುತ್ತೆ. ತೋರಿಸ್ತೀನಿ ನಿಮಗೆ. ಸ್ವಲ್ಪ ಹಸಿ ಸಾಸಿವೆ ಸೇರಿಸಿದೆ ನಾನು. ಉದ್ದಿನಬೇಳೆ, ಬ್ಯಾಡಗಿ ಮೆಣಸಿನಕಾಯಿ ಹುರಿದಿಟ್ಟೆ, ಅದಕ್ಕೆ ಸ್ವಲ್ಪ ಹಸಿ ಸಾಸಿವೆ ಸೇರಿಸಿದ್ದೀನಿ. ಆಮೇಲೆ ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ತೀನಿ. ತೋರಿಸ್ತೀನಿ ನಿಮ್ಗೆ ಆಮೇಲೆ. ನೋಡಿ ಫ್ರೆಂಡ್ಸ್, ಇದು ಮಾವಿನಕಾಯ, ಪರಿಮಳ ಮಾವಿನಕಾಯಿಯ ರಸ. ಇದ್ರಲ್ಲಿ ನಾನು ತಂಬುಳಿ ಮಾಡ್ತಾ ಇದ್ದೇನೆ. ತೆಂಗಿನಕಾಯಿ, ಒಂದು ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ ಜಾರಿಗೆ. ಆಮೇಲೆ ನಾನು ಈ ರಸ ಹಾಕ್ತೀನಿ. ಈಗ ಈ ರಸ ಹಾಕಿಬಿಟ್ಟು ನೈಸಾಗಿ ನಾನು ರುಬ್ಕೊಂಡು ಬರ್ತೀನಿ ಮಿಕ್ಸಿಲಿ. ಈಗ ಸ್ವಲ್ಪ ರಸ ಹಾಕಿದೆ ನಾನು. ಜಾರಿಂದ ಒಂದೊಂದ್ಸಲ ಹೊರಗಡೆ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ರಸ ಹಾಕಿ ರುಬ್ತೀನಿ. ಆಮೇಲೆ ನಾನು ಜಾಸ್ತಿ ರಸ ಹಾಕಿ ತಂಬುಳಿ ಮಾಡ್ತೀನಿ. ತೋರಿಸ್ತೀನಿ ನಿಮಗೆ. ನೋಡಿ, ತಂಬುಳಿಗೆ ರುಬ್ದೆ ನಾನು. ಈಗ ಇದೆಲ್ಲ ಒಂದು ಪಾತ್ರೆಗೆ ಹಾಕೊಳ್ತೀನಿ. ಇದು ಸ್ವಲ್ಪ ಸಮಯ ಹೊರಗಡೆ ಇಡ್ಬೋದು. ಸೇಫ್, ಬೇಸಿಗೆ ಅಲ್ವಾ ಈಗ, ಸೇಫ್ ಅನ್ನೋದಕ್ಕೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಇನ್ನೂ ಒಳ್ಳೇದು. ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ತೊಂಡೆಕಾಯಿ ಜಜ್ಜಿ ಹುಳಿ ಮಾಡೋಕ್ಕೆ ನಾನು ತೊಂಡೆಕಾಯಿನ ನೋಡಿ, ಇಡೀ ತೊಂಡೆಕಾಯಿಯನ್ನು ಈ ಥರ ಜಜ್ಜಿ ಬೇಯಿಸಿ ಇಟ್ಬಿಟ್ಟಿದ್ದೀನಿ. ಕುಕ್ಕರಲ್ಲಿ ಬೇಯಿಸಿದ್ದೀನಿ. ಇದನ್ನೀಗ ನಾನು ಕುದಿಯಕ್ಕೆ ಇಟ್ಟು ಅದಕ್ಕೆ ಮಸಾಲೆ ನಾನು ಹುರ್ಕೊಂಡಿದ್ದೀನಲ್ವಾ, ಆ ಮಸಾಲೆನ ನಾನು ಈಗ ಮಿಕ್ಸಿಗೆ ಹಾಕ್ತೀನಿ. ನೋಡಿ, ಇದು ಉದ್ದಿನಬೇಳೆ, ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಸಾಸಿವೆ ಮತ್ತು ಹುಣಸೆಹಣ್ಣು ಹಾಕಿದ್ದೀನಿ ನಾನು. ಇದನ್ನು ತೆಂಗಿನಕಾಯಿ ಜೊತೆ ಈಗ ನಾನು ರುಬ್ತೀನಿ. ಅಷ್ಟರಲ್ಲಿ ನಾನು ತೊಂಡೆಕಾಯಿ ಬೇಯಿಸಿದ್ದನ್ನು ಇಲ್ಲಿ ಕುದಿಯಕ್ಕೆ ಇಡ್ತೀನಿ. ಕುದಿಯಕ್ಕಿಟ್ಟು ತೊಂಡೆಕಾಯಿಗೆ ಚೂರು ಅರಿಶಿನ ಸೇರಿಸಿದೆ, ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿದೆ. ತಂಬಳಿಗೂ ಉಪ್ಪು ಹಾಕ್ಬಿಡ್ತೇನೆ, ಉಪ್ಪಿರುತ್ತೆ ನೋಡ್ಕೊಂಡು ಹಾಕಬೇಕು. ಈಗ ತೆಂಗಿನಕಾಯಿ, ಹುರ್ಕೊಂಡಿರೋ ಮಸಾಲ, ಹುಣಸೆಹಣ್ಣು ಹಾಕಿದ್ದೀನಿ. ಸ್ವಲ್ಪ ಪುಟಾಣಿ ಸೇರಿಸ್ತೀನಿ. ಸೇರಿಸಿ ನೈಸಾಗಿ ರುಬ್ಕೊಂಡು ಬರ್ತೀನಿ. ಈ ಮಸಾಲೆನ ಹಾಕಿ ಕುದಿಸ್ಬಿಡ್ತೀನಿ. ಈಗ ಬೆಲ್ಲ ಹಾಕ್ಬೇಕು ಒಂದು ಸ್ವಲ್ಪ. ತಂಬುಳಿಗೆ ಸ್ವಲ್ಪ ಸಿಹಿ ಮಜ್ಜಿಗೆ ಬೆರೆಸಿದೆ ನಾನು. ಮೊಸರನ್ನ ಮಿಕ್ಸಿಲಿ ಕಡಿದ್ಬಿಟ್ಟು ಹಾಕ್ಬಿಟ್ಟೆ. ಇಲ್ಲಿ ತೊಂಡೆಕಾಯಿ ಸಾಂಬಾರು ಕುದೀತಾ ಇದೆ. ಜಜ್ಜಿದ ಹುಳಿ ತೊಂಡೆಕಾಯಿದು ಜಜ್ಜಿದ ಹುಳಿ ರೆಡಿ ಆಗ್ತಾ ಇದೆ.
ಒಂದು ಬೆಳ್ಳುಳ್ಳಿ ಒಗ್ಗರಣೆ ಮಾಡಬೇಕು. ತಂಬುಳಿಗೆ ಜಜ್ಜಿದ ತೊಂಡೆಕಾಯಿ ಹುಳಿ ಎರಡಕ್ಕೂ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ತೀನಿ ನಾನೀಗ. ಒಗ್ಗರಣೆ ಮಾಡ್ತೀನಿ. ಒಗ್ಗರಣೆ ಸೌಟಿಟ್ಟೆ, ಎಣ್ಣೆ ಹಾಕಿದೆ, ಬೆಳ್ಳುಳ್ಳಿನ ಸುಲ್ಲಿಟ್ಕೊಂಡಿದ್ದೀನಿ. ಇದನ್ನು ಜಜ್ಕೊಳ್ಬೇಕು ಸ್ವಲ್ಪ. ಎಣ್ಣೆ ಬಿಸಿ ಆಯಿತು, ಬೆಳ್ಳುಳ್ಳಿ ಹಾಕಿದೆ, ಸಾಸಿವೆ ಹಾಕ್ತೀನಿ, ಸ್ವಲ್ಪ ಜೀರಿಗೆ ಹಾಕಿದೆ ಒಗ್ಗರಣೆಗೆ, ಕರಿಬೇವಿನ ಸೊಪ್ಪು. ಬೆಳ್ಳುಳ್ಳಿ ಹಾಕಿದ್ದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಬೇಕಂತಿಲ್ಲ, ನಾನು ಹಾಕ್ತೀನಿ, ನನ್ನ ಖುಷಿ, ಎರಡೂ ಇದ್ರೆ ಖುಷಿ. ಒಗ್ಗರಣೆ ಚಟಪಟ ಆಗ್ತಾ ಇದೆ ನೋಡಿ. ಒಗ್ಗರಣೆನ ಸ್ವಲ್ಪ ಹುಳಿಗೆ ಹಾಕಿದೆ, ಸ್ವಲ್ಪ ತಂಬಳಿಗೆ ಹಾಕಿದೆ, ಎರಡು ಕಡೆಗೂ ಡಿವೈಡ್ ಮಾಡಿ ಹಾಕ್ತಾ ಇದ್ದೀನಿ ನಾನು. ಸಾಂಬಾರು ಕುದೀತು, ಗ್ಯಾಸ್ ಆಫ್ ಮಾಡ್ತೀನಿ ನಾನು. ನಿಮ್ಗೆ ತೋರಿಸಿಬಿಟ್ಟು ಆಫ್ ಮಾಡ್ತೀನಿ. ತೊಂಡೆಕಾಯಿ, ಇಡೀ ತೊಂಡೆಕಾಯಿ, ಜಜ್ಜಿದ ತೊಂಡೆಕಾಯಿಯ ಹುಳಿ ಇದು. ಆಮೇಲೆ ಆ ಮಾವಿನಕಾಯಿ, ಪರಿಮಳ ಮಾವಿನಕಾಯಿಯ ತಂಬುಳಿ. ಈ ಕಡೆ ಅನ್ನ ರೆಡಿ ಆಯಿತು ಕುಕ್ಕರಲ್ಲಿ. ಇನ್ನು ನಾನು ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ. ಈಗ ಅಡುಗೆ ಎಲ್ಲ ರೆಡಿ ಆಯ್ತಲ್ಲ, ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮುಗಿಸಿ ಆಮೇಲೆ ಸ್ನಾನ ಎಲ್ಲ ಮುಗಿಸಿ ಬಂದೆ. ಆಮೇಲೆ ಊಟ ಆಯಿತು, ಮಧ್ಯಾಹ್ನ ಟೈಮ್ ಪಾಸ್ ಆಯಿತು. ಪಾಪುನು ಫಂಕ್ಷನಿಗೆ ಹೋಗಿದ್ಲಲ್ಲ, ಅವಳು ಬಂದಳು. ಆಮೇಲೆ ಸಂಜೆ ಕೆಳಗಡೆ ಅವಳೊಟ್ಟಿಗೆ ಆಟ ಎಲ್ಲ ಆಡಿ ಆಯಿತು. ಆಮೇಲೆ ರಾತ್ರಿ ಆಟ ಎಲ್ಲ ಆಡಿ ಬಂದಮೇಲೆ ಅವಳಿಗೆ ಇನ್ನೊಂದು ಸರ್ತಿ ಸ್ನಾನ ಮಾಡಿಸ್ತಾರೆ, ಯಾಕಂದರೆ ಮರಳು ಬೆವರು ಎಲ್ಲ ಆಗಿರುತ್ತಲ್ವ. ಹಾಗಾಗಿ ಇನ್ನೊಂದು ರೌಂಡು ಸ್ನಾನ ಮಾಡಿಸ್ತಾರೆ. ನೋಡಿ, ಸ್ನಾನ ಮಾಡ್ತಾ ಅವಳ ಆಟನೂ ತುಂಬ ಚೆನ್ನಾಗಿರುತ್ತೆ. ಅದನ್ನು ನಿಮಗೆ ತೋರಿಸ್ತೀನಿ. ಇದು ಬೆಳಗಿನ ಅಡುಗೆ ಎಲ್ಲ ಮುಗಿಸಿ ಅಡುಗೆ ಮನೆ ಕ್ಲೀನಿಂಗ್. ನೋಡಿ, ಪಾಪು ನೀರಲ್ಲಿ ಬಕೆಟಲ್ಲಿ ನೀರಿಟ್ಕೊಂಡು ಕೂತಿದ್ದಾಳೆ. ಸ್ನಾನ ಮಾಡುವ ಸ್ಟೈಲ್ ನೋಡಿ. ಅವಳಿಗೆ ಸ್ನಾನ ಆಗಿತ್ತು, ಆಮೇಲೆ ಒಂದು ಸ್ವಲ್ಪ ಹಾಗೆ ಕೂರ್ತಾಳವಳು. ತುಂಬ ಇಷ್ಟ. ಒಂದು ಗೊಂಬೆ ಬೇಕು ಜೊತೆಗೆ, ಗೊಂಬೆ ಬಿಟ್ಟಿದ್ರೆ ಆಗೋದೇ ಇಲ್ಲ ಅವಳಿಗೆ. ಗೊಂಬೆ ಜೊತೆಗೆ ಇರಲೇಬೇಕು. ಗೊಂಬೆ ಒಟ್ಟಿಗೆ ಆಟ ಆಡ್ಕೊಂಡು ಅದು ಸ್ನಾನ ಮಾಡಿಸೋದಂತೆ, ಅದು ಸುಸ್ಸು ಮಾಡೋದಂತೆ ಎಲ್ಲ ಇದೆ ಅವಳದು. ನೋಡಿ ನೀವೇ, ಶುಶು ಮಾಡ್ತಾವನಿ ಬೇಬಿ. ಮಮ್ಮತ್ತಿದ್ಯಾ ಬೇಬಿ? ಆ ಬೇಬಿ ಅಂತ ಸ್ವಿಮ್ ಮಾಡ್ತಿದ್ಯಾ ಬೇಬಿ? ಸ್ವಿಮ್ ಮಾಡ್ತಿದ್ಯಾ? ಹಾಗೆ ಮರುದಿವಸ ಬೆಳಿಗ್ಗೆ ವೀಕೆಂಡ್ ಇತ್ತು. ಮಕ್ಕಳು ಹೇಳಿದರು ಹೊರಗಡೆ ತಿಂಡಿಗೆ ಹೋಗೋಣ ಅಂತ. ಹಾಗಾಗಿ ಹೋಟೆಲಲ್ಲಿ ತಿಂಡಿ ತಿನ್ನೋಕ್ಕೆ ಅಂತ ಹೋದ್ವಿ. ಎಲ್ಲರೂ ನೋಡಿ ಯಜಮಾನರು ಬಾರಿಸ್ತಾ ಇದ್ದಾರೆ ಇಡ್ಲಿ, ವಡೆ ಹಾಗೂ ಮಸಾಲೆ ದೋಸೆ. ನಾನು ಮಸಾಲೆ ದೋಸೆ ತೊಗೊಂಡಿದ್ದೆ, ಮಕ್ಕಳು ಮಸಾಲೆ ದೋಸೆ ಮತ್ತು ವಡೆ ತೊಗೊಂಡಿದ್ರು. ಪಾಪುನು ಸ್ವಲ್ಪ ದೋಸೆ ಮತ್ತು ಸಣ್ಣ ಪೀಸು ವಡೆ ಅದೆಲ್ಲ ತಿಂದಳು. ಆಮೇಲೆ ನಾವು ತಿನ್ನುವಾಗ ಒಂಚೂರು ಮೊಬೈಲಲ್ಲಿ ಕಾರ್ಟೂನ್ ನೋಡ್ತಾ ಕೂತ್ಕೊಂಡ್ಳು. ಮಕ್ಕಳಿಗೆ ಅದೇ ಖುಷಿ ಅಲ್ವಾ. ಇಲ್ಲಾಂದರೆ ಮಕ್ಕಳು ನಮಗೂ ತಿನ್ನಕ್ಕೆ ಬಿಡೋದಿಲ್ಲಲ್ಲ, ಅವಳ ಅಮ್ಮಗೆ ತಿನ್ನಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವಳದನ್ನು ನೋಡ್ತಾ ಕೂತ್ಕೊಂಡ್ಳು. ನಾವೆಲ್ಲರೂ ತಿಂಡಿಯೆಲ್ಲ ಮುಗಿಸಿ ಮನೆಗೆ ಬಂದ್ವಿ. ತಿಂಡಿಯೆಲ್ಲ ಮುಗಿಸಿ ಅಲ್ಲೇ ಪಕ್ಕದಲ್ಲಿ ಒಂದು ಪಾರ್ಕ್ ಇತ್ತು. ಅದ್ರಲ್ಲಿ ತುಂಬ ಆಟ ಆಡೋದು ಅಂದರೆ ತುಂಬ ಇಷ್ಟ ಮೊಮ್ಮಗಳಿಗೆ. ಹಾಗೆ ಅವಳನ್ನು ಆ ಪಾರ್ಕಲ್ಲಿ ಆಟ ಆಡ್ಸೋಕ್ಕೂ ಕರ್ಕೊಂಡೋಗಿ ಸ್ವಲ್ಪ ಆಟನೂ ಆಡಿ ಮಜಾ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ. ನೋಡಿ, ನಮ್ಮ ಮನೆಯವರು ತಿಂಡಿ ಹೊಡಿತಾ ಇದ್ದಾರೆ. ನಾನು ಮಸಾಲೆ ದೋಸೆ ತಿಂದಾಯಿತು. ಕಾಫಿನೂ ತುಂಬ ರುಚಿಯಾಗಿತ್ತು, ತುಂಬ ಟೇಸ್ಟಿ ಕಾಫಿ, ಸ್ಟ್ರಾಂಗ್ ಕಡಕ್ ಕಾಫಿ ಇತ್ತು. ನೋಡಿ, ವಡೆ ಪೀಸು ತಿಂತ ಕೂತಿದ್ದಾಳೆ ಮೊಮ್ಮಗಳು. ಹೀಗೆ ಮಕ್ಕಳೊಟ್ಟಿಗೆ ಮೊಮ್ಮಕ್ಕಳೊಟ್ಟಿಗೆ ಜೀವನ ನಡೀತಾ ಇರುತ್ತೆ ಅಲ್ವಾ. ಆ ಖುಷಿಯೇ ಬೇರೆ ಇರಬೇಕು. ಈ ಥರದ್ದೆಲ್ಲ ಭಗವಂತ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕರುಣಿಸಲಿ ಅಂತ ನಾನು ಬೇಡೋದು. ಯಾಕಂದರೆ ಅದು ಅನುಭವಿಸಿದವರಿಗಷ್ಟೇ ಗೊತ್ತು ಆ ಖುಷಿ ಅಲ್ವಾ. ಹಾಗಾಗಿ ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆಲ್ಲ ಕಳೆಯುವ ಸಮಯ ಇದೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ಮೊಮ್ಮಗಳೊಟ್ಟಿಗೆ ನಮ್ಮ ಸಮಯ ಕಳೀತಾ ಇರುತ್ತೆ. ಮೊಮ್ಮಗ ಅಂತೂ ದೂರ ಇದ್ದಾನಲ್ವ, ಬಂದಾವಾಗ ಖುಷಿ ಪಡ್ತೀವಿ. ಹತ್ತಿರದಲ್ಲಿ ಮೊಮ್ಮಗಳಿರೋ ಕಾರಣ ಮೊಮ್ಮಗಳೊಟ್ಟಿಗೆ ನಮ್ಮ ಟೈಮ್ ಪಾಸ್ ಆಗ್ತಾ ಇರುತ್ತೆ. ಹಾಗೆ ತಿಂಡಿ ಎಲ್ಲ ತಿಂದ್ವಿ, ಕಾಫಿ ಕುಡಿದ್ವಿ, ಎಲ್ಲ ಆಯಿತು. ಇದೇ ದಿನಚರಿಗಳಲ್ವಾ. ಹಾಗೆ ಹೋಟೆಲಿಂದ ಸೀದಾ ತಿಂಡಿ ಎಲ್ಲ ತಿಂದು ಮುಗಿಸಿ ನಾವು ಆಮೇಲೆ ಸೀದಾ ಪಾರ್ಕ್ ಹತ್ರ ಹೋದ್ವಿ. ಪಾರ್ಕಲ್ಲೆಲ್ಲ ಒಂದಷ್ಟೊತ್ತು ಪಾಪುನ ಆಟ ಆಡಿಸಿ ಚೆನ್ನಾಗಿ ಖುಷಿ ಪಟ್ಲವಳು. ಆಡಿಕೊಂಡು ಮನೆಗೆ ಬಂದ್ವಿ. ಈ ಎಲ್ಲ ವಿಡಿಯೋ ಕ್ಲಿಪ್ಪಿಂಗನ್ನು ನಾನು ನಿಮಗೆ ತೋರಿಸೋಣ ಅಂತಲೇ ಎಲ್ಲ ಸೇರಿಸಿ ಬಿಟ್ಟು ಸಣ್ಣ ಸಣ್ಣ ಪೀಸ್ಗಳಿದ್ದು ಎಲ್ಲನ ಕ್ಲಬ್ ಮಾಡಿ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಹೇಗಿರುತ್ತೆ ನನ್ನ ಹಾಗೆ ಅಜ್ಜಿ ಆದವರಿಗೆ ಮೊಮ್ಮಕ್ಕಳೊಟ್ಟಿಗೆ ದಿನ ಹೇಗಿರುತ್ತೆ ಅನ್ನೋದು ತುಂಬ ಖುಷಿ ಕೊಡುವಂತಹ ವಿಷಯ ಅಲ್ವಾ. ಎಲ್ಲಿ ಹೋದರೂ ಮಾತಾಡಿಸ್ತಾರೆ. ನನಗದು ಒಂದು ತುಂಬ ಖುಷಿ ಕೊಡುವಂಥ ವಿಷಯ. ಹೋಟ್ಲಿಗೆ ಹೋದರೂ ಜನ ಸಿಕ್ಕಿ ಮಾತಾಡಿಸ್ತಾರೆ. ನನಗೆ ಈ ನಾರ್ತ್ ಈಸ್ಟ್ ಟ್ರಿಪ್ ಹೋದಾಗ ಗೌಹಾಟಿ ಏರ್ಪೋರ್ಟಲ್ಲಿ
ನನ್ನನ್ನು ಕರೆದು ಮಾತಾಡಿಸಿದ್ರು. ಆಮೇಲೆ ಮೇಘಾಲಯದಲ್ಲಿ ಡಾನ್ ಬಾಸ್ಕೋ ಮ್ಯೂಸಿಯಂ ನೋಡೋಕ್ಕೆ ಹೋಗಿದ್ದೀವಿ, ಅಲ್ಲಿ ನಿಂತು ಮಾತಾಡಿಸಿದ್ರು. ಇವೆಲ್ಲ ಖುಷಿ ಕೊಡುವಂಥ ಕ್ಷಣಗಳು, ಮೊಮ್ಮಕ್ಕಳೊಟ್ಟಿಗೆ ಕಳೆಯುವ ದಿನಗಳು ಹಾಗೂ ನಿಮ್ಮ ಪ್ರೀತಿ, ಇವೆಲ್ಲ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥದ್ದು. ನೋಡಿ ಮೊಮ್ಮಗಳು ಆ ಸ್ಲೈಡಲ್ಲಿ ಹೇಗೆ ಆಟ ಆಡ್ತಿದ್ದಾಳೆ ಅಂತ ನೀವು ನೋಡಿ ಖುಷಿ ಪಟ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗ ಮುಗಿಸ್ತಾ ಇದ್ದೀನಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಮುಂದಂತೂ ನಾನು ನಿಮಗೆ ಅಂಥ ಬ್ಯೂಟಿಫುಲ್ ವಿಡಿಯೋಗಳನ್ನು ಕೊಡ್ತೇನೆ. ಕಾಯ್ತಾ ಇರಿ. ಏನಪ್ಪ ಅದು ಬ್ಯೂಟಿಫುಲ್ ವಿಡಿಯೋಗಳು ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತ ಕಾಯ್ತಾ ಇರಿ. ಇವೆಲ್ಲ ತೋರಿಸ್ಬೇಕು, ಮೊಮ್ಮಕ್ಕಳೊಟ್ಟಿಗಿನ ದಿನಚರಿಯನ್ನು ತೋರಿಸ್ಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು. ಹಾಗಾಗಿ ಇವತ್ತು ಮೊಮ್ಮಗಳ ಜೊತೆಗೆ ನನ್ನ ಇಡೀ ದಿನದ ವಿಡಿಯೋ ಮತ್ತು ಮರುದಿವಸ ಬೆಳಗಿದ್ದು ಬ್ರೇಕ್ಫಾಸ್ಟಿಗೆಲ್ಲ ಹೋಗಿರುವಂಥ ವಿಡಿಯೋ ಎಲ್ಲ ನಿಮಗೆ ನಾನು ಕೊಟ್ಟೆ. ನೋಡಿ ಅವಳು ಜಾರ್ಕೊಂಡು ಬರುವಂತಹ ಖುಷಿ ನೋಡಿ, ಅವಳದ್ದು ಎಷ್ಟು ಖುಷಿ, ನಮಗೂ ಖುಷಿ. ಹಾಗೆ ಸಿಗ್ತಾ ಇರೋಣ. ಬಾಯ್ ಎಲ್ರಿಗೂ, ನಮಸ್ತೆ.